ಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರ ಮೂಲ ಗುರುಗಳು ಕ್ರಿಯಾಮೂರ್ತಿಗಳಾದ ಶ್ರೀಮನ್ ನಿರಂಜನ ಜಗದ್ಗುರು ಶಂಕರ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವವು ಭಾನುವಾರದಂದು ಜರುಗಿತು. ಕಾರ್ಯಕ್ರಮದ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಮಲ್ಲಿಕಾರ್ಜುನ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರುಪಾದ ದೇವರ ಮಠ ಮರಿಯಮ್ಮನಹಳ್ಳಿ, ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆಣ್ಣಹಳ್ಳಿ, ಹಾಲಸಿದ್ದೇಶ್ವರ ಸ್ವಾಮಿಗಳು ಹಾಲಸ್ವಾಮಿ ಮಠ ಹಗರಿ ಬೊಮ್ಮನಹಳ್ಳಿ, ಅಜ್ಜಯ್ಯ ಸ್ವಾಮಿಗಳು ಹಿರೇಮಠ ಕ್ಯಾರಿಕಟ್ಟಿ, ಇಮ್ಮಡಿ ಮಹಾಂತ ಸ್ವಾಮಿಗಳು ಗೆದ್ದಿಕೇರಿ, ಜಡೇತಾತ ಸ್ವಾಮಿಗಳು ವೀರಾಪುರ ಬಳ್ಳಾರಿ, ಶ್ರೀ ಈರಮ್ಮ ತಾಯಿ ಉತ್ತಂಗಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಶ್ರೀ ಜಗದ್ಗುರು ಶಂಕರ ಮಹಾಸ್ವಾಮಿಗಳ ಜಾತ್ರಾ ಸಮಿತಿ ಪದಾಧಿಕಾರಿಗಳು, ಗೌರವಾಧ್ಯಕ್ಷರು ಕೆ ದಯಾನಂದ ಗೌಡ, ಅಧ್ಯಕ್ಷರು ಎಂ ಪ್ರಕಾಶ್, ಉಪಾಧ್ಯಕ್ಷರು ಎಂ ಬಸವರಾಜ್, ಕಾರ್ಯದರ್ಶಿ ಕೆಜಿ ಹನುಮಂತಪ್ಪ, ಖಜಾಂಚಿ ಸಿ ನಾಗನಗೌಡ ಹಾಗೂ ಸರ್ವ ಸದಸ್ಯರು ಇವರ ಸಮ್ಮುಖದಲ್ಲಿ ರಥೋತ್ಸವದ ಕಾರ್ಯಕ್ರಮ ನಡೆಯಿತು. ಭಕ್ತರಿಂದ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು. ಸಂಜೆ 5:40ಕ್ಕೆ ಸರಿಯಾಗಿ ಭಕ್ತ ಸಾಗರದಿಂದ ರಥೋತ್ಸವ ಜರುಗಿತು. ಕಳಸಕ್ಕೆ ಬಾಳೆಹಣ್ಣು ಎಸೆದು ಭಕ್ತರು ಸಂಭ್ರಮಿಸಿದರು. ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡಿದ್ದರು. ಪಟಾಕ್ಷಿ ಹರಾಜು ಹಡಪದ ಕೊಟ್ರೇಶ ಎಂಬುವರಿಗೆ 38,101 ರೂಪಾಯಿಗಳಿಗೆ ಹರಾಜು ಪ್ರಕ್ರಿಯೆ ನಡೆಯಿತು. ರಥೋತ್ಸವದ ವೇಳೆ ಯಾವುದೇ ಗಲಾಟೆ ಆಗದಂತೆ ಇಟಗಿ ಪೊಲೀಸ್ ಠಾಣೆಯ ಅಧಿಕಾರಿಗಳಾದ ಅಬ್ಬಾಸ್, PSI ಹಾಗೂ ಸಿಬ್ಬಂದಿ ವರ್ಗದವರು ನೆರವೇರಿಸಿದರು. ಸುತ್ತಮುತ್ತಲಿನ ಭಕ್ತರು ಹಾಗೂ ಗ್ರಾಮಸ್ಥರು, ಯುವಕರು ಪಾಲ್ಗೊಂಡು ರಥೋತ್ಸವ ಯಶಸ್ವಿಗೊಳಿಸಿದರು. ವರದಿ ಮಂಜುನಾಥ್ ಕೆ, ಉತ್ತಂಗಿ. ಶಿವಸಾಂಬಜಯ ನಮಃ, ಪಾರ್ವತಿ ಶಿವಹರ ನಮಃ. 38 2 ಮುಕ್ಕಾಲು ಬಿಡ್ತಾ ಇದೀವಿ. 38,101 ಹಡಪದ ಕೊಟ್ರೇಶ್ ಅವರು 2 ಮುಕ್ಕಾಲು ಸಾರಿ. 38,101
ಬಡಿ ಬರ್ತಾರಪ್ಪ. 2 ಸಾರಿ ಬಿಡ್ತಾ ಇದೀವಿ ದೈವ. ಯಾರು ಹೆಣ್ಮಕ್ಳು ಕೈ ಅಂದ್ರೆ ಇಲ್ಲಿ ಅಯ್ಯ ಆ ತಂಗಿ ಸಣ್ಣ ಹುಡುಗಿ ಬಿಡವ ನೀನ ರಂಜಲ್ ಹೋಗಿ 38,000 ರೂಪಾಯಿ ಹಣಪದ ಕೊಟ್ರೆ ಶಣ್ಣವರು 2 ಸಾರಿ ಬಿಡಬೇಕ ದೈವ ಬಿಡ್ತಾ ಇದೀವಿ. 38,101 2 ಸಾರಿ ಇನ್ನು 3 ಸಲ ಅಂತ ಒಂದು ಹಣಪದ ಕೊಟ್ರೆ ಶಣ್ಣವರು 2 ಸಾರಿ 38,101 ಹಣಪದ ಕೊಟ್ರೆ ಶಣ್ಣವರು 2 ಸಾರಿ 2 ಸಾರಿ ಬಿಡ್ತಾ ಇದೀವಿ ದೈವ. 38,101 ಹಣಪದ ಕೊಟ್ರೆ ಶಣ್ಣವರು 3 ಸಾರಿ. ಶಂಕರ ಮಹಾಶಿವರಿಗೆ ನಮ್ಮನ್ನು ನಾವು ಅರ್ಪಿಸಬೇಕು. ತಂದೆಯಿಂದ ಬಂದಿರತಕ್ಕಂಥ ಹಣವಮಲ, ತಾಯಿಯಿಂದ ಬಂದಿರತಕ್ಕಂಥ ಮಾಯಾಮಲ, ನಾವು ಮಾಡಿರ್ತಕ್ಕಂಥ ಕರ್ಮಾದಿಗಳ ಮೇಲೆ ಕಾರ್ಮಿಕ ಮಲ. ಈ ಮಲತ್ರಯಗಳನ್ನ ಹೋಗಲಾಡಿಸ್ಕೋಬೇಕು. ಹೋಗಲಾಡಿಸ್ಬೇಕು ಅಂತಂತ ಹೇಳಿದ್ರೆ ಶರಣಾಗತರಾಗಬೇಕು. ಶರಣಾಗತರಾದಾಗ ಮಾತ್ರ ಗುರುವಿನ ವರದ ಹಸ್ತ ನಮ್ಮ ತೆರೆ ಮೇಲೆ ಬರ್ತೈತೆ. ಅದಕ್ಕೆ ಕರೆದು ಮಂಡಿಯ ಮೇಲೆ ಕರವಿಟ್ಟು ಶಿರದಡಿಹೆ ಗುರುಪುತ್ರ ನೀಶಿ ಸ್ಥಿರವಾಗಿ ಬಾಳೆಂದು ಹರಿಸಿದ ಗುರುವೆ ಕೃಪೆಯಾಗುವಂತಕ್ಕಂಥ ಮಾತನ್ನ ಮೈಲಾ ಬಸವಭೂಷಣರು ಹೇಳ್ತಾರೆ. ಇತಿಹಾಸ ಉಳ್ಳುವಂತ ಊರು ಇದು ಉತ್ತಂಗಿ ಅಂದ್ರ. ಇದರ ಇತಿಹಾಸ ತೆಗೆದ್ರೆ ಸುಮಾರು 100,000 ವರ್ಷದ ಇತಿಹಾಸ ಸಿಗ್ತದೆ. ಅಂತ ಒಂದು ಪುಣ್ಯ ಪುರುಷರು ಇಲ್ಲಿ ಆಗಿ ಹೋಗಿದ್ದಾರೆ. ಅಂತ ಒಂದು ಪುಣ್ಯ ಪುರುಷರ ಒಂದು ಸಾಲಿನಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶಂಕರ ಮಹಾಶಿವಯ್ಯಗಳು ಆಗಿ ಹೋಗಿದ್ದಾರೆ. ಅವರ ಒಂದು ಯಾತ್ರಾ ಮಹೋತ್ಸವನ್ನ ಪರಮ ಪೂಜ್ಯರು ಬಂದ ನಂತರ ಹೊಸದಾಗಿ ನಿಮ್ಮೆಲ್ಲರನ್ನ ಸಂಘಟನೆ ಮಾಡಿ ನಿಮ್ಮಲ್ಲಿ ಒಂದು ಆಚಾರ ವಿಚಾರ ನಯ ವಿನಯ ಭಯ ಭೀತಿ ಭಕ್ತಿಗಳನ್ನ ಅಳವಡಿಸಿಕೊಳ್ಳೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ತೇರು ಮಾಡುವಂತ ಅಥವಾ ತೇರನ್ನು ಜಗ್ಗುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ತೇರು ಎಳೆಯುವಂತದ್ದೇನು ಅಂತಂದ್ರೆ ಆ ತೇರು ಬೇರೆ ಅಲ್ಲ, ಈ ತೇರು ಬೇರೆ ಅಲ್ಲ. ಆ ತೇರಿನೊಳಗೆ ಒಂದು ಮೂರ್ತಿ ಇಟ್ಟಿದ್ದೇವೆ. ಈ ತೇರಿನೊಳಗನ ಒಂದು ಸಾಲಂತ ಒಳಗ ಮೂರ್ತಿ ಐತಿ. ಈ ತೇರಿನೊಳಗನ ಅದನ್ನ ನಾವು ಜಾಗೃತ ಮಾಡ್ಕೋಬೇಕು. ಜಾಗೃತ ಮಾಡಿಕೊಂಡ್ರೆ ಮಾತ್ರ ಇಲ್ಲಿ ಭೂಮಿಗೆ ಹುಟ್ಟಿ ಬಂದದ್ದು ಸಾರ್ಥ ಆಗ್ತದೆ. ಹೋಗಿ ಪಾದಗಟ್ಟೆಯನ್ನು ಮುಟ್ಟಿ ಬರ್ತದೆ. ನಾವು ಪರಮ ಪೂಜ್ಯರು ಪ್ರತಿ ದಿವಸ 3 ಸಲ ಸ್ನಾನ ಮಾಡಿ ಪೂಜೆ ಮಾಡ್ಕೊಂತಿದಾರ. ಆದ್ರೆ ಯೋಗದಲ್ಲಿ ಇಲ್ಲಿ ಬಂದು ಏನೋ ಒಂದ್ಸಲ ಹುಟ್ಟು ಅಂದ್ರೆ ಒಂದ್ಸಲ ಫಲ ಕೊಟ್ಟು ಹೋಗ್ಬಿಡ್ತೈತಿ. ಹಂಗ ಓ ಶಂಕರ ಮಹಾಶಿವಯೋಗಿ, ನಾನು ಹುಟ್ಟಿ ಬಂದಿದ್ದೇನೆ, ಇದು ಒಂದೇ ಸಲ ಸಾಕು, ನೀನು ಪಾದದಲ್ಲಿ ನನ್ನ ಅಡಕ ಮಾಡ್ಕೊಂಡ್ಬಿಡು ಸಾಕು ಅಂತಂದೇಳಿ ಆ ಬಾಳೆಹಣ್ಣು ಹೋಗಿದ್ದೇವೆ ನಾವು. ಆಮೇಲೆ ಕರ್ಪೂರ ತಂದಿದ್ದೇವೆ, ಕಾಯಿ ತಂದಿದ್ದೇವೆ, ಉದನ್ ಕಟ್ಟಿ ತಂದಿದ್ದೇವೆ, ತೇರಿಗೆ ಬಂದಿದ್ದೇವೆ ಅಥವಾ ಗುರುಗಳ ಹತ್ರ ಬರ್ತಿದ್ದೇವೆ. ಆ ಕಾಯಿ ಒಳಗೆ ಏನೈತಿ ಅಂದ್ರೆ ಆ ಕಾಯಿ ಎಷ್ಟು ಗಟ್ಟಿಮುಟ್ಟೈತೋ ಅಷ್ಟು ಗಟ್ಟಿಮುಟ್ಟಾಗಿ ಕಾಯನ್ನಿಡು. ಅಷ್ಟು ಗಟ್ಟಿಮುಟ್ಟಾಗಿ ಕಾಯನ್ನಿಡು. ಆ ಕಾಯಿ ಹಂಗ ಒಡೆಯಕ್ ಬರೋದಿಲ್ಲ, ಮ್ಯಾಗಳ ತುಪ್ಪ ತೆಗೆದ್ರೆ ಮಾತ್ರ ಒಡೆಯಕ್ ಬರ್ತೈತಿ. ಆದ್ರೆ ಆ ಕಾಯಿ ಒಳಗೆ ಏನೈತಿ ಅಂದ್ರ ಕೊಬ್ಬರಿ ಐತಿ. ಈ ಕಾಯಿ ಒಳಗೆ ಏನೈತಿ ಅಂದ್ರ ಅಬರು ಕೊಬ್ಬರಿ ಐತಿ. ಅಬರು ಕೊಬ್ಬರಿ ಐತಿ ಕಾಯಿ ಒಳಗೆ. ಆ ಅಬರು ಕೊಬ್ಬರು ಕೆಡ್ತು ಅಂತಂದ್ ಹೇಳಿದ್ರ ಇದನ್ನ ಗಟಾರ್ಕ್ ಹೋಗಿತಾರ. ಯಾವ್ದ ಕಾಯಿ ಒಳಗಿರ್ತಕ್ಕಂಥ ಕೊಬ್ಬರಿ ಕೆಡ್ತು ಅಂದ್ರ ಇದ್ರೊಳಗಿರ್ತಕ್ಕಂಥ ಅಬರು ಕೊಬ್ಬರಿ ಕೆಡ್ತು ಅಂತಂದ್ ಹೇಳಿದ್ರ ಇದು ಎದಕ್ಕೂ ಬರುವುದಿಲ್ಲ, ಸಮಾಜಕ್ಕೆ ಎದಕ್ಕೂ ಬರುದಿಲ್ಲ. ಅವನು ಸುದ್ದಿ ಬಿಟ್ಬಿಡ್ರಿ, ದಂಡಪಿಂಡ ಅಂತದಾರ. ಅದಕ್ಕೆ ಹಂಗಾಗಬಾರ್ದು ಅಂತಂದ್ ಹೇಳಿ ಕಾಯನ್ನ ತರ್ತಿದ್ದೇವೆ. ಅದ್ರೊಳಗೆ ಕೊಬ್ಬರಿ ಐತಿ, ಇದ್ರೊಳಗೆ ಅಬರು ಕೊಬ್ಬರಿ ಐತಿ. ಅಬರು ಕೊಬ್ಬರಿ ಕೆಡಿಸಬಾರದು. ಅದ್ರ ಜೊತೆಗೆ ಹಣ್ಣಾಗಿಡೋ ಈ ಕಾಯನ್ನ ಗಟ್ಟು ಮುಟ್ಟಾಗಿ ಕಾಯಿ ಇಟ್ಟಂಗಿಡೋ, ಹಣ್ಣಾಗತ್ತಂಗ ಇಡೋ. ಅಂದ್ರೆ ಅಲ್ಪಾಯುಷ್ಯದಲ್ಲಿ ತಗೊಂಡೋಗ್ಬೇಡ. ನನ್ನ ಪರಿಪೂರ್ಣವಾಗಿರ್ತಕ್ಕಂಥ ಒಂದು 100 ವರ್ಷ ಕಳಿಬೇಕು. ಹಂಗ ಹಣ್ಣಾಗ